ಇವತ್ತು ಬೆಳಿಗ್ಗೆ ಸುಮಾರು 4 ಗಂಟೆ 3 ನಿಮಿಷಕ್ಕೆ ಜ್ಯೋಮೆಟ್ರಿ ಬ್ರೂವರಿ ಅಂಡ್ ಕಿಚನ್ ಅಲ್ಲಿ ಕೆಲಸ ಮಾಡ್ತಿರೋ ಒಬ್ಬರು ಸೆಕ್ಯೂರಿಟಿ ಗಾರ್ಡ್ ನಮ್ಮ 112 ಕರೆ ಕೊಟ್ಟರು. ಅವ್ರ ಪ್ರಕಾರ ಯಾರೋ ಮಾಸ್ಕ್ ಪರ್ಸನ್ ಕೈಗೆ ಗ್ಲೌಸ್ ಹಾಕಿ, ಮಾಸ್ಕ್ ಹಾಕಿ, ಹುಡಿ ಹಾಕಿ, ಬ್ಲ್ಯಾಕ್ ಡ್ರೆಸ್ನಲ್ಲಿ ಬ್ಯಾಕ್ ಡೋರ್ ಬ್ರೇಕ್ ಮಾಡಿಬಿಟ್ಟು ಓಪನ್ ಆದ್ರು. ಒಳಗೆ ಹೋದ ನಂತರ ಲೈಟ್ ಆನ್ ಮಾಡಿಬಿಟ್ಟು ಡ್ರಾರಿಂದ ಮ್ಯಾನೇಜರ್ ಡ್ರಾರಿಂದ ಕಲ್ತನ್ ಕೂಡ ಮಾಡಿದ್ದಾರೆ. ಈ ಒಂದು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಜೊತೆಗೆ ಚೆಕಿಂಗ್ ಮಾಡುವಾಗ ಅವರಿಗೆ ವೆಪನ್ ತೋರಿಸಿದ್ದಾರೆ ಅಂತ ಅವ್ರ ಹೇಳಿಕೆ. ಆ ಪ್ರಕಾರ ಇಮಿಡಿಯೇಟ್ಲಿ ನೈಟ್ ರೌಂಡ್ ಆಫೀಸರ್ ಮತ್ತೆ ನಿಯರೆಸ್ಟ್ ಹೊಯ್ಸಲ ಬಂದು ಹೋಗಿ ಅಟೆಂಡ್ ಮಾಡಿದ್ದಾರೆ, ಏರಿಯಾ ಸ್ಯಾನಿಟೈಸ್ ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ನಾವು ಕ್ವಿಕ್ ರಿಯಾಕ್ಷನ್ ಟೀಮ್ QRT ಕೂಡ ಡಿಪ್ಲಾಯ್ ಮಾಡಿದ್ದೀವಿ. QRT ಕಡೆಯಿಂದ ಎಲ್ಲ ಫ್ಲೋರ್ ಅದು ಸ್ಯಾನಿಟೈಸ್ ಮಾಡಿಬಿಟ್ಟು ಈಗ ಏರಿಯಾ ಕೂಡ ಕ್ಲಿಯರ್ ಮಾಡಲಾಗಿದೆ. ನಮಗೆ ಈ ಸರ್ಚ್ನಲ್ಲಿ ಆ ಥರ ಯಾರು ಇನ್ನೂ ಸಿಗಲಿಲ್ಲ. ಈಗ ಕಂಪ್ಲೇಂಟ್ ಸ್ವಲ್ಪ ಟೈಮಲ್ಲಿ ಬಹುಶಃ ಅವರಿಗೆ ಮಾತಾಡಿದ್ದೀವಿ, ಕಂಪ್ಲೇಂಟ್ ಕೊಡ್ತಾರೆ. ಅವ್ರು ಕಂಪ್ಲೇಂಟ್ ಕೊಟ್ಟ ಮೇಲೆ ಪೂರಕವಾಗಿ ಒಂದು ವಿಚಾರಣೆ ಮಾಡಿ ಇನ್ವೆಸ್ಟಿಗೇಷನ್ ನಾವು ಮಾಡ್ತೀವಿ. ಎಷ್ಟು ದುಡ್ಡು ಕಟ್ತಾರೆ? 50,000. ಅವರು ಇನ್ನು ಹೇಳಿಕೆ ಪ್ರಕಾರ 50,000. 2 ಡ್ರಾರ್ ಬ್ರೇಕ್ ಓಪನ್ ಮಾಡಿಬಿಟ್ಟು ನೋಡಿ, ಇದು ಹೇಳಿಕೆ ಇರೋದು ಅವ್ರ ಕಡೆಯಿಂದ, ಸೆಕ್ಯೂರಿಟಿ ಗಾರ್ಡ್ ಕಡೆಯಿಂದ. ನಾವು ಅದರಲ್ಲಿ CCTV ಕೂಡ ಇದೆ ಆ ಬಿಲ್ಡಿಂಗ್ನಲ್ಲಿ. ಇನಿಷಿಯಲ್ ನಮಗೆ ಮೂವ್ಮೆಂಟ್ ಅದರಲ್ಲಿ ಕಾಣ್ತಾ ಇದೆ, ನಂತರ ಕಾಣ್ತಾ ಇಲ್ಲ. ಇಮಿಡಿಯೇಟ್ಲಿ ಹೋಗ್ಬಿಟ್ಟು ಫಸ್ಟ್ CCTV ಕಂಟ್ರೋಲ್ ರೂಮ್ ಹೋಗ್ಬಿಟ್ಟು CCTV ಕಂಟ್ರೋಲ್ ಬ್ಲಾಕ್ ಮಾಡಿದ್ದಾರೆ. ಸೊ ತದನಂತರ ಈಗ ಒಂದ್ಸಲ ಕಂಪ್ಲೇಂಟ್ ಬಂದ್ರೆ ವಿಲ್ ಗೆಟ್ ಇಂಟು ಫರ್ದರ್ ಇನ್ವೆಸ್ಟಿಗೇಷನ್. ಮತ್ತೆ ಈಗ ನೋಡಿ, ಈಗ ಬಹಳಷ್ಟು ಪಾಸಿಬಿಲಿಟಿ ಇರುತ್ತೆ. ಒಂದೇ ಪಾಸಿಬಿಲಿಟಿ ಮೇಲೆ ನಾವು ಕೂಡ ಯೋಚನೆ ಮಾಡ್ಲಿಕ್ಕೆ ಆಗಲ್ಲ, ಇನ್ವೆಸ್ಟಿಗೇಷನ್ ಕೂಡ ಮೂವ್ ಮಾಡ್ಲಿಕ್ಕೆ ಆಗಲ್ಲ. ಒಂದು ವೇಳೆ ಕಂಪ್ಲೇಂಟ್ ಬಂದ್ರೆ ನಮ್ಗೆ ಬೇರೆ ಬೇರೆ ಈಗ ಅದರಲ್ಲಿ ವಿಸಿಟ್ ಮಾಡಿಬಿಟ್ಟು ಸಾಕಷ್ಟು ಕ್ಲೂ ಇದೆ. ಆ ಕ್ಲೂ ಮೇಲೆ ನಾವು ಕ್ಲೋಸ್ ಇದೆ. 130 ಕ್ಲೋಸ್ ಮಾಡಿ ಅದು ಆಮೇಲೆ ಅಲ್ಲಿ ಬ್ರೇಕ್ ಮಾಡಿದ್ದಾರೆ. ಬ್ರೇಕ್ ಮಾಡಿಬಿಟ್ಟು ಎಂಟರ್ ಮಾಡಿದ್ದಾರೆ. ಎಂಟರ್ ಮಾಡಿದ ಕೂಡಲೇ ಸೆಕ್ಯೂರಿಟಿ ಗಾರ್ಡಿಗೆ ಗೊತ್ತಾಯ್ತು, ಅವರು ಪ್ರಯತ್ನ ಮಾಡಿದ್ದಾರೆ. ಆವಾಗಲೇ ಅವ್ರ ಹೇಳಿಕೆ ಪ್ರಕಾರ ಅವ್ರಿಗೆ ತೋರಿಸಿದ್ದಾರೆ, ಗನ್ ತೋರಿಸಿದ್ದಾರೆ. ಭಯದಿಂದ ಅವ್ರು ಅಲ್ಲಿ ಹೋಗಿ ಇಮಿಡಿಯೇಟ್ಲಿ ಫೋನ್ ಮಾಡಿದ್ದಾರೆ, ಮತ್ತೆ ಅವ್ರ ಓನರ್ ಕೂಡ ಇನ್ಫಾರ್ಮ್ ಮಾಡಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.